ನಮಸ್ತೆ ಫ್ರೆಂಡ್ಸ್, ನಿಮ್ಮ ಉಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಸುಮಂತ. ಫ್ರೆಂಡ್ಸ್, ಇವತ್ತು ರೇಖೆಯ ಪಿತಾಮಹ ಡಾಕ್ಟರ್ ಮಿಕಾವೊ ಉಸುಯಿರವರು ರೇಖೆಯ ಸಾಧಕನು ಅನುಸರಿಸಲೇಬೇಕಾದಂತಹ 5 ತತ್ವಗಳನ್ನು ಇಲ್ಲಿ ತಿಳಿಸಿದ್ದಾರೆ. ಅದರ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ಈ ತತ್ವಗಳನ್ನು ಎಲ್ಲ ರೇಖಿ ಸಾಧಕರು ಬೆಳಗ್ಗೆ ಎದ್ದ ತಕ್ಷಣ ಒಮ್ಮೆಯಾದರೂ ಪಠಿಸಲೇಬೇಕು. ಈ ದಿನ ನಾನು ಕೋಪಿಸಿಕೊಳ್ಳುವುದಿಲ್ಲ, ಈ ದಿನ ನಾನು ಚಿಂತಿಸುವುದಿಲ್ಲ, ಈ ದಿನ ನಾನು ನನ್ನ ಎಲ್ಲ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ, ಈ ದಿನ ನಾನು ಸಕಲ ಜೀವಿಗಳನ್ನು ಹಾಗೂ ವಸ್ತುಗಳನ್ನು ಪ್ರೀತಿ, ಕರುಣೆ ಹಾಗೂ ಗೌರವದಿಂದ ಕಾಣುತ್ತೇನೆ, ಈ ದಿನ ನಾನು ಪಡೆದುಕೊಂಡಿರುವ ಎಲ್ಲ ಸೌಲಭ್ಯಗಳಿಗೆ ಕೃತಜ್ಞನಾಗಿರುತ್ತೇನೆ. ಹೀಗೆ ಹೇಳ್ಕೊಳ್ಳೋದ್ರಿಂದ ನಮ್ಮಲ್ಲಿ ವಿನಮ್ರತೆ ಹಾಗೂ ಧನ್ಯತಾ ಭಾವನೆ ಹೆಚ್ಚಾಗುತ್ತೆ ಫ್ರೆಂಡ್ಸ್. ಈಗ ಮೊದಲನೇ ಪಾಯಿಂಟು, ನಾನು ಈ ದಿನದ ಮಟ್ಟಿಗೆ ಕೋಪಿಸಿಕೊಳ್ಳುವುದಿಲ್ಲ, ಅಂದರೆ ನಾನು ಕೋಪದಿಂದ ಮುಕ್ತನಾಗ್ತೇನೆ ಎನ್ನೋ ಅಂಶವನ್ನು ಒಳಗೊಂಡಿದೆ. ಕೋಪ ನಮ್ಮ ವರ್ತಮಾನವನ್ನು ನಾಶ ಮಾಡುತ್ತೆ. ವ್ಯಕ್ತಿಯು ದೇಹ ಮತ್ತು ಮನಸ್ಸಿನ ಬಹುದೊಡ್ಡ ಶತ್ರುವಾದ ಕೋಪದಿಂದ ಮುಕ್ತನಾಗಬೇಕೆನ್ನುವುದು ಇದರ ಅರ್ಥ. ಪ್ರತಿದಿನ ಈ ತತ್ವಗಳನ್ನು ಹೇಳ್ಕೊಳ್ಳೋದ್ರಿಂದ ತನ್ನ ಮನಸ್ಸನ್ನು ಕೋಪದಿಂದ ಬಿಡುಗಡೆ ಹೊಂದಿಸ್ಕೋಬೋದು. ಶಾಂತಿ ಮತ್ತು ಪ್ರೀತಿಯು ನಮ್ಮ ದೇಹ, ಮನಸ್ಸು, ಆತ್ಮವನ್ನು ಆವರಿಸಿಕೊಳ್ಳುವಂತೆ ಮಾಡ್ಬೋದು. ಎರಡನೇ ತತ್ವ, ಈ ದಿನದ ಮಟ್ಟಿಗೆ ನಾನು ಚಿಂತಿಸುವುದಿಲ್ಲ. ನಮ್ಮ ಮನಸ್ಸಿನಲ್ಲಿ ಹೆಚ್ಚೆಚ್ಚು ನೆಗೆಟಿವ್ ವಿಷಯಗಳಿಗಾಗಿಯೇ ಸಾಕಷ್ಟು ಜಾಗ ಮಾಡ್ಕೊಂಡಿರ್ತೀವಿ. ಚಿಂತೆಗಳನ್ನು ಮರೆತು ನಿಶ್ಚಿಂತೆಯಿಂದಿದ್ರೆ ದೇಹ ಮತ್ತು ಮನಸ್ಸು ಆತ್ಮೋನ್ನತಿಯ ಕಡೆ ಸಾಗುತ್ತೆ. ಕೋಪ ನಮ್ಮ ಬೇಡವಾದ ಚಿಂತೆಗಳು ನಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುವಂತೆ ಹಾಗೂ ನಾಶ ಮಾಡುವಂತೆ ಮಾಡಿಬಿಡುತ್ತೆ. ಭವಿಷ್ಯ ಕಾಣದಂತಹ ಈ ವಿಚಿತ್ರ ಚಿಂತೆಗಳನ್ನು ನಾವೇಕೆ ಆಲೋಚಿಸಬೇಕು ಅಲ್ವಾ? ಚಿಂತೆಗಳ ಒಳಗಾಗಬೇಕಲ್ವಾ? ನಮಗೆ ಕಾಣದ ಹಾಗೂ ನಮ್ಮ ಕೈಲಿಲ್ಲದ ವಿಷಯಗಳ ಬಗ್ಗೆ ನಾವೇಕೆ ಚಿಂತೆ ಮಾಡಬೇಕು ಅನ್ನೋ ತತ್ವವನ್ನು ಇಲ್ಲಿ ಗುರುಗಳು ನಮಗೆ ಕೊಟ್ಟಿದ್ದಾರೆ. ಮೂರನೆಯ ತತ್ವ, ಈ ದಿನದ ಮಟ್ಟಿಗೆ ನನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ. ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದೇನೆ ಹೀಗೆ ಹೇಳ್ಕೊಳ್ಳೋದ್ರಿಂದ ವಿಶ್ವ ಚೈತನ್ಯವನ್ನು ನಾವು ನಮ್ಮಲ್ಲಿ ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ಕೊಂಡೊಯ್ಯುವಂತೆ ಮಾಡುತ್ತೆ. ಯಾರಿಗೂ ಕೇಡು ಬಯಸದೆ, ವಂಚಿಸದೆ ಕೆಲಸ ಮಾಡುವುದರಿಂದ ಆತ್ಮತೃಪ್ತಿಯನ್ನು ತರುತ್ತೆ ಮತ್ತು ವಿಶ್ವ ಚೈತನ್ಯದ ಆಶೀರ್ವಾದವನ್ನು ನಮಗೆ ತರುತ್ತೆ. ವಿಶ್ವ ಚೈತನ್ಯದ ಆಶೀರ್ವಾದಕ್ಕೆ ಪಾತ್ರನಾಗುವಂತೆ, ಉನ್ನತ ಹಂತಕ್ಕೆ ತಲುಪುವಂತೆ ಮಾಡುತ್ತೆ. ನೆಕ್ಸ್ಟ್ 4ನೇ ಪಾಯಿಂಟು, ಈ ದಿನದ ಮಟ್ಟಿಗೆ ನಾನು ಸಕಲ ಜೀವಿಗಳನ್ನು ಹಾಗೂ ವಸ್ತುಗಳನ್ನು ಪ್ರೀತಿ, ಕರುಣೆ ಹಾಗೂ ಗೌರವದಿಂದ ಕಾಣುತ್ತೇನೆ. ಈ ಪ್ರೀತಿ ಎಂಬ ವಿಷಯ ನಮ್ಮ ಜೀವನದಲ್ಲಿ ಬೆಳಕನ್ನು ಸೃಷ್ಟಿಸುತ್ತೆ ಫ್ರೆಂಡ್ಸ್. ನಮ್ಮನ್ನು ಪ್ರೀತಿ ಮತ್ತು ಗೌರವಾನ್ವಿತ ವ್ಯಕ್ತಿಯನ್ನಾಗಿ, ವಿಶ್ವ ಮಾನವನನ್ನಾಗಿ ಮಾಡುತ್ತೆ. ಎಲ್ಲರಿಗೂ ಹತ್ತಿರವಾಗುವಂತೆ ಮಾಡುತ್ತೆ. ಎಲ್ಲರೂ ನಮಗೆ ಹತ್ತಿರವಾಗುವಂತೆ, ಎಲ್ಲರನ್ನೂ ಪ್ರೀತಿಸುವ ಮನೋಭಾವನೆಯನ್ನು ಉಂಟು ಮಾಡುತ್ತೆ. 5ನೇ ಪಾಯಿಂಟ್, ಈ ದಿನದ ಮಟ್ಟಿಗೆ ನಾನು ಪಡೆದುಕೊಂಡಿರುವ ಎಲ್ಲ ಸೌಲಭ್ಯಗಳಿಗೆ ನಾನು ಕೃತಜ್ಞನಾಗಿರುತ್ತೇನೆ. ಹೀಗೆ ಹೇಳ್ಕೊಳ್ಳೋದ್ರಿಂದ ನಮ್ಮಲ್ಲಿ ವಿನಮ್ರತೆ ಹಾಗೂ ಧನ್ಯತಾ ಭಾವನೆ ಮೂಡುತ್ತೆ. ಇದು ಆಕರ್ಷಣಾ ಸಿದ್ಧಾಂತ ನಿಯಮ ಅಥವಾ ಲಾ ಆಫ್ ಅಟ್ರಾಕ್ಷನ್ ನಿಯಮದ ಆಧಾರಿತವಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ನಮಗೆ ದೊರೆತಿರುವ ಸೌಲಭ್ಯಗಳನ್ನು ಸ್ಮರಿಸೋದ್ರಿಂದಾಗಿ ಹೆಚ್ಚೆಚ್ಚು ಸೌಲಭ್ಯಗಳನ್ನು ನಾವು ಆಕರ್ಷಣೆ ಮಾಡ್ಕೋತೀವಿ. ನಾವು ಎಷ್ಟು ಕೃತಜ್ಞತಾ ಭಾವದಿಂದ ಇರುತ್ತೇವೆಯೋ ಅಷ್ಟು ಸೌಲಭ್ಯಗಳು ನಮ್ಮಲ್ಲಿ ಬರುತ್ತವೆ. ಪ್ರತಿದಿನ ಉಸುಯಿರವರು ಹೇಳಿರುವಂತಹ ಈ 5 ತತ್ವಗಳನ್ನು ಅಥವಾ ನಿಯಮಗಳನ್ನು ನಮ್ಮಲ್ಲಿ ಪಾಲನೆ ಮಾಡ್ಕೊಂಡು ಬರೋದ್ರಿಂದಾಗಿ ದಿವ್ಯತ್ವವನ್ನು ಜಾಗೃತ ಮಾಡ್ಕೋತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.